ಮಂಡ್ಯದಲ್ಲಿ ಭಾರಿ ವಿರೋಧದ ನಡುವೆ ಎಸ್ಡಿಪಿಐನ ಭಾರಿ ವಿರೋಧದ ನಡುವೆ ಸಂಕೀರ್ತನ ಯಾತ್ರೆಗೆ ಕಡೆಗೂ ಅನುಮತಿ ಸಿಕ್ಕಿದೆ. ಶ್ರೀರಂಗಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಎಸ್ಡಿಪಿಐ ಪಿಎಫ್ಐನ ನಂಟಿರುವಂತಹ ಎಸ್ಡಿಪಿಐ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಹನುಮ ಸಂಕೀರ್ತನ ಯಾತ್ರೆಗೆ ಅನುಮತಿ ಕೊಡಬಾರದು ಅಂತ ಹೇಳಿ ಬಿಗಿಪಟ್ಟು ಹಿಡಿದು ಕೂತಿತ್ತು. ಆದ್ರೆ ಇದೀಗ ಕಡೆಗೂ ಅನುಮತಿ ಸಿಕ್ಕಿದೆ. ಶ್ರೀರಂಗಪಟ್ಟಣದಲ್ಲಿ ಭಾರಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಶ್ರೀರಂಗಪಟ್ಟಣದಾದ್ಯಂತ ಪೊಲೀಸ್ನ ಹದ್ದಿನ ಕಣ್ಣಗಾವಲು ಇರಿಸಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇನ್ನು ಯಾತ್ರೆಯ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣ ಫುಲ್ ಕೇಸರಿಮಯ ಆಗಿದೆ. ಎಲ್ಲೆಡೆಯೂ ಕೂಡ ಕೇಸರಿ ಬಾವುಟ ಬಂಟಿಂಗ್ಸ್ಗಳು ರಾರಾಜಿಸ್ತಾ ಇದೆ. ಮಂಡ್ಯದಲ್ಲಿ ಹನುಮ ಸಂಕೀರ್ತನ ಯಾತ್ರೆಗೆ ಭಾರಿ ವಿರೋಧದ ನಡುವೆಯೂ ಕಡೆಗೂ ಅನುಮತಿ ಸಿಕ್ಕಿದೆ. ಪಿಎಫ್ಐ ನಂಟಿರುವಂತಹ ಎಸ್ಡಿಪಿಐ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿತ್ತು, ಅನುಮತಿ ಕೊಡಬಾರದು ಅಂತ ಹೇಳಿತ್ತು. ಇದರ ಮಧ್ಯೆ ಕಡೆಗೂ ಅನುಮತಿ ಸಿಕ್ಕಿದೆ. ಹೀಗಾಗಿ ಶ್ರೀರಂಗಪಟ್ಟಣದಲ್ಲಿ ಭಾರಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಶ್ರೀರಂಗಪಟ್ಟಣದಾದ್ಯಂತ ಪೊಲೀಸ್ನ ಹದ್ದಿನ ಕಣ್ಗಾವಲಿರಿಸಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಅಲರ್ಟ್ ಆಗಿದ್ದಾರೆ. ಮಂಡ್ಯದಲ್ಲಿ ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಹಾಗಾಗಿ ದೇಶ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಬಂದೋಬಸ್ತ್ ಕೂಡ ನಡೀತಾ ಇದೆ. ಯಾವ ರೀತಿ ಬಂದೋಬಸ್ತ್ ಇದೆ ಅಂತ ನಾವು ಒಂದೊಂದಾಗಿ ಅಪ್ಡೇಟ್ಸ್ ಅನ್ನ ಕೂಡ ಕೊಡ್ತಾ ಹೋಗ್ತಾ ಇದೀವಿ. ಸಂಕೀರ್ತನ ಯಾತ್ರೆಗೆ ಪಿಡಿಎಫ್ಐ ವಿರೋಧದ ನಡುವೆಯೂ ಸಂಕೀರ್ತನ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣದಾದ್ಯಂತ ಪೊಲೀಸ್ ಹದ್ದಿನ ಕಣ್ಣಿಟ್ಟಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೈ ಅಲರ್ಟ್ ಘೋಷಿಸಲಾಗಿದೆ. 10 ಕೆಎಸ್ಆರ್ಪಿಸಿ 3 ಡಿಎಆರ್ ಸೇರಿ 1,000 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಯಾತ್ರೆ ಸಾಗುವ ದಾರಿಯುದ್ದಕ್ಕೂ ಸಿಸಿಟಿವಿ ಕಣ್ಗಾವಲನ್ನ ಇಡಲಾಗಿದೆ. 100ಕ್ಕೂ ಅಧಿಕ ಸಿಸಿಟಿವಿ ಅಳವಡಿಸಿದ್ದಾರೆ ಪೊಲೀಸ್ ಇಲಾಖೆ. ಶ್ರೀರಂಗಪಟ್ಟಣ ಸುತ್ತ 8 ಚೆಕ್ ಪೋಸ್ಟ್ ತೆರೆದು ನಿಗಾವನ್ನ ವಹಿಸಲಾಗಿದೆ. ಹೊರ ಜಿಲ್ಲೆಗಳಿಂದ ಬರುವ ಜನರ ತಪಾಸಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇಂದು ಮದ್ಯ ಮಾರಾಟ ಹಾಗೂ ಸಾಗಾಟಕ್ಕೂ ನಿಷೇಧವನ್ನ ಹೇರಲಾಗಿದೆ. ಮಂಡ್ಯದಲ್ಲಿ ಸಂಕೀರ್ತನ ಯಾತ್ರೆಗೆ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಮಂಡ್ಯದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಪಿಎಫ್ಐ ನಂಟಿರುವ ಎಸ್ಡಿಪಿಐ ವಿರೋಧದ ಮಧ್ಯೆಯೂ ಕೂಡ ಅನುಮತಿ ಸಿಕ್ಕಿದೆ. ಈ ಒಂದು ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಭಾರಿ ಬಂದೋಬಸ್ತ್ ಅನ್ನ ಮಾಡಲಾಗ್ತಾ ಇದೆ. ಶ್ರೀರಂಗಪಟ್ಟಣದಾದ್ಯಂತ ಪೊಲೀಸಿನ ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಲರ್ಟ್ ಮಾಡಲಾಗಿದೆ. ಯಾತ್ರೆ ಸಾಗುವ ದಾರಿಯುದ್ದಕ್ಕೂ ಕೂಡ ಸಿಸಿಟಿವಿ ಕಣ್ಗಾವಲನ್ನ ಇಡಲಾಗಿದೆ. 100ಕ್ಕೂ ಅಧಿಕ ಸಿಸಿಟಿವಿಯನ್ನ ಅಳವಡಿಸಿದ್ದಾರೆ ಈಗಾಗಲೇ ಪೊಲೀಸ್ ಇಲಾಖೆ. ಶ್ರೀರಂಗಪಟ್ಟಣ ಸುತ್ತ 8 ಚೆಕ್ ಪೋಸ್ಟ್ ಅನ್ನು ತೆರೆದು ನಿಗಾವನ್ನ ಇಡಲಾಗಿದೆ. ಹೊರ ರಾಜ್ಯಗಳಿಂದ ಹೊರ ಜಿಲ್ಲೆಗಳಿಂದ ಬರುವಂತಹ ಜನರ ತಪಾಸಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, ಭಾರಿ ವಿರೋಧದ ನಡುವೆಯೂ ಪಿಎಫ್ಐ ನಂಟಿರುವಂತಹ ಎಸ್ಡಿಪಿಐ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಅದರ ನಡುವೆಯೂ ಕೂಡ ಇದೀಗ ಅನುಮತಿ ಸಿಕ್ಕಿದೆ. ಸೊ ಪೊಲೀಸ್ನ ಬಿಗಿ ಭದ್ರತೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಶರತ್, ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಏನು ಕೆಡವಿ ಅಲ್ಲಿ ಜಾಮಿಯಾ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ. ಆ ಜಾಗದಲ್ಲಿ ಮತ್ತೆ ಮೂಡಲಬಾಗಿಲು ಆಂಜನೇಯ ಸ್ವಾಮಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಸಂಕಲ್ಪದೊಂದಿಗೆ ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ಸಂಕೀರ್ತನ ಯಾತ್ರೆಯನ್ನು ಮಾಡ್ಕೊಂಡು ಬರಲಾಗ್ತಾ ಇದೆ. ಹನುಮ ಜಯಂತಿ ಎಂದು ಈ ಒಂದು ಸಂಕೀರ್ತನ ಯಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಇವತ್ತು ಕೂಡ ಹನುಮ ಜಯಂತಿ ಆಗಿರೋದ್ರಿಂದ ಏನು ಸಂಕೀರ್ತನೆ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಹಿಂದುತ್ವವಾದಿ ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿದಂತೆ ಪ್ರಮುಖ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಸಾವಿರಾರು ಹಿಂದೂ
ಕಾರ್ಯಕರ್ತರು ಜೊತೆಗೆ ಹನುಮ ಭಕ್ತರು ಕೂಡ ಭಾಗಿಯಾಗುವಂಥದ್ದು. ಕಳೆದ ಒಂದು ವಾರದಿಂದಲೇ ಮಂಡ್ಯ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಹನುಮ ಮಾಲಾಧಾರಿಗಳಾಗಿರುವಂಥ ಹನುಮ ಭಕ್ತರು ಇವತ್ತು ಏನು ಶ್ರೀರಂಗಪಟ್ಟಣಕ್ಕೆ ಬರುವಂಥದ್ದು. ನಿಮಿಷಾಂಬ ದೇವಾಲಯದಿಂದ ಹನುಮ ಯಾತ್ರೆ ಶುರುವಾಗುವಂಥದ್ದು. ಈ ಒಂದು ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗ್ತಾರೆ. ಸುಮಾರು 3 ಕಿಲೋಮೀಟರ್ ದೂರ ಹನುಮ ಸಂಕೀರ್ತನ ಯಾತ್ರೆ ಸಾಗ್ತದೆ. ಅಂತಿಮವಾಗಿ ಏನು ಶ್ರೀರಂಗನಾಥ ದೇವಸ್ಥಾನದ ಬಳಿ ಎಂಡ್ ಆಗುವಂಥದ್ದು. ಅದಕ್ಕೂ ಮೊದಲು ಒಂದು ಕಾರ್ಯಕ್ರಮ ನಡೆಯುವಂಥದ್ದು, ಸಭಾ ಕಾರ್ಯಕ್ರಮ. ಅಲ್ಲಿ ಮುಖ್ಯ ಭಾಷಣಕಾರರಾಗಿ ಹಿಂದುತ್ವವಾದಿ ಏನು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತಾಡ್ತಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿರೋಧವು ಕೇಳಿ ಬಂದಿತ್ತು. ಈ ಒಂದು ಯಾತ್ರೆಯ ಉದ್ದೇಶ ಕೆಲವು ಮುಸ್ಲಿಂ ಮುಖಂಡರು ವಿರೋಧ ಮಾಡಿದರು. ವಿರೋಧದ ನಡುವೆ ಕೂಡ ಈಗಾಗಲೇ ಅನುಮತಿ ಕೊಟ್ಟಾಗಿದೆ. ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂಥದ್ದು. 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಅದ್ರ ಜೊತೆಗೆ 100ಕ್ಕೂ ಹೆಚ್ಚು CCTVಯನ್ನ ಅಂದ್ರೆ ಅಳವಡಿಸಿ ಸಂಪೂರ್ಣ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದೆ ಅಂತ ಆನಂದ್, ಹಾಗೇನೆ ಯಾವ ರೀತಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಸಂದರ್ಭದಲ್ಲಿ ಒಂದಷ್ಟು ಪ್ರೀತಿ, ಕಳೆದ ವರ್ಷ ಒಂದಷ್ಟು ಸಣ್ಣ ಪುಟ್ಟ ಗಲಾಟೆಗಳಾಗಿದ್ವು. ಯಾತ್ರೆ ಸಂದರ್ಭದಲ್ಲಿ ಅನ್ಯ ಧರ್ಮೀಯರ ಮನೆಯ ಮೇಲಿದ್ದಂಥ ಬಾವುಟವನ್ನು ಕಿತ್ತಾಕಿದ್ರು ಕೆಲವರು. ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಈ ಬಾರಿ ಮತ್ತಷ್ಟು ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಲಾಗಿದೆ. 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಯಾತ್ರೆ ಸಾಗುವ ಉದ್ದಕ್ಕೂ ಕೂಡ CCTV ಕಣ್ಗಾವಲನ್ನು ಹಾಕಿರುವಂಥದ್ದು. 100ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಸಿದ್ದಾರೆ. ಅದ್ರ ಜೊತೆಗೆ ಶ್ರೀರಂಗಪಟ್ಟಣದಾದ್ಯಂತ ಚೆಕ್ ಪೋಸ್ಟ್ಗಳನ್ನು ತೆರೆದಿರುವಂಥದ್ದು. ಯಾರು ಕೂಡ ಗಲಭೆ ಮಾಡುವಂಥವ್ರು ಅಥವಾ ಬೇರೆ ಇಂಟೆನ್ಷನ್ ಇರುವವರು ಶ್ರೀರಂಗಪಟ್ಟಣಕ್ಕೆ ಬರಬಾರ್ದು ಅಂತವ್ರನ್ನ ಬಿಡಬಾರ್ದು ಅನ್ನೋ ಕಾರಣಕ್ಕೆ 8 ಚೆಕ್ ಪೋಸ್ಟ್ಗಳನ್ನು ತೆರೆದಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ. ಇನ್ನೊಂದೆಡೆ ಜಿಲ್ಲಾಡಳಿತವು ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೆ ಮದ್ಯ ಮಾರಾಟ ಹಾಗೂ ಸಾಗಾಟವನ್ನು ನಿಷೇಧ ಮಾಡಲಾಗಿದೆ. ಈಗಾಗಲೇ ಇಡೀ ಶ್ರೀರಂಗಪಟ್ಟಣ ಕಾಕಿ ಕಣ್ಗಾವಲಿರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಪ್ರೀತಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಅಲ್ಲೇ